ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ದೇವಿ ಶರನ್ನವರಾತ್ರಿಯ ಶುಭಾಶಯಗಳು. ನಾವು ಇಲ್ಲಿ ಶರನ್ನವರಾತ್ರಿ ಶುರುವಾದಾಗಿಂದನೂ ಮೊದಲನೇ ದಿನ ಶೈಲಪುತ್ರಿ ಮಗುವಿನ ರೂಪದಲ್ಲಿ ನೋಡಿದ್ವಿ. ಎರಡನೇ ದಿನ ಆ ಶಿವನನ್ನು ಒಲಿಸ್ಕೊಳ್ಳಲು ಯಾವ ರೀತಿ ತಪಸ್ಸನ್ನು ಮಾಡ್ತಾಳೆ ಬ್ರಹ್ಮಚಾರಿಣಿಯಾಗಿ ಅಂತ ನೋಡಿದ್ವಿ. ಮೂರನೇ ದಿನ ಚಂದ್ರಘಂಟಾದೇವಿಯಾಗಿ ಶಿವಶಕ್ತಿಯರು ಹೇಗೆ ಒಂದಾದರು ಅಂತಲೂ ನೋಡಿದ್ವಿ. ಆಮೇಲೆ ಇಡೀ ಜಗತ್ತಿಗೆ ಒಂದು ಬ್ರಹ್ಮಾಂಡವನ್ನು ಹೊಂದಿರುವ ಬ್ರಹ್ಮಾಂಡದ ಒಂದು ಅಂಡ ಕೂಷ್ಮಾಂಡ, ಈ ಒಂದು ಅವತಾರವನ್ನು ಅಮ್ಮಂತ ನೋಡಿದ್ವಿ. ಈಗ ಆ ಅಂಡ ಬ್ರಹ್ಮಾಂಡದ ಈ ಒಂದು ಕೂಷ್ಮಾಂಡದಿಂದ ಚಿಕ್ಕ ಬೀಜ, ಅದರಿಂದ ಈಗ ನಾವು ಸ್ಕಂದ ಮಾತೆ ಹೇಗೆ ಸ್ಕಂದನಿಗೆ ಜನನ ಹಾಕುತ್ತೆ, ಯಾವುದಕ್ಕೋಸ್ಕರ ಸ್ಕಂದನ ಹುಟ್ಟುತ್ತಾನೆ ಅನ್ನೋದನ್ನು ನೋಡೋಣ ವೀಕ್ಷಕರೇ. ಈಗ 5ನೆಯ ದಿನ ಸ್ಕಂದ ಮಾತೆಯಾಗಿ ಅಮ್ಮನನ್ನು ಪೂಜೆ ಮಾಡ್ತೀವಿ. ಹಾಗೆ ಆ ಒಂದು ಸ್ಕಂದ ಮಾತೆಯನ್ನು ಕೆಲವೊಂದು ಪ್ರದೇಶಗಳಲ್ಲಿ ಮಗು ಹುಟ್ಟಿರೋ ಥರ ಹೇಗೆ ಬಾಣಂತಿಯ ಆರೈಕೆ ಮಾಡೋದು, ಆ ಡ್ರೆಸ್ಗಳನ್ನು ಹಾಕೋದು, ಅದೆಲ್ಲ ಸಹ ಮಾಡ್ತಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಸ್ಕಂದನ ಜನನ ಏನಕ್ಕೆ? ತಾರಕಾಸುರನ ಸಂಹಾರಕ್ಕೋಸ್ಕರ. ಆದರೆ ಇಲ್ಲಿ ಪಾರ್ವತೀ ದೇವಿಯು ಗರ್ಭ ಧರಿಸಿದಾಗೆ ಆ ಒಂದು ಶಿವನ ಒಂದು ವೀರ್ಯದ ಕಣ ಅಷ್ಟೊಂದು ತೇಜಸ್ಸು, ಹಾಗೆ ಅಷ್ಟೊಂದು ಉಷ್ಣದಿಂದ ಕೂಡಿರುತ್ತೆ. ಅದು ಆ ಪಾರ್ವತಿಗೆ ಆ ಒಂದು ಟೈಮಲ್ಲಿ ಜ್ವರ ಬಂದ್ಬಿಡುತ್ತೆ. ಆಗ ಆ ಪಾರ್ವತೀ ದೇವಿ ಇದು ಎಚ್ಚರ ಇಲ್ದಾಗೆ ಏನಾಗುತ್ತೆ, ಈ ಒಂದು ಗರ್ಭವನ್ನು ಇವಾಗೇನು ಅದೇನು ಸರೋಗಿಸಿ ಆಮೇಲೆ ಬೇರೆಯವರು ಇದು ಅಂಡಾಣುವಿಂದ ಮಗು ಬೆಳೆಸ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಆವಾಗಿನ ಕಾಲದಲ್ಲೇ ಅದು ದೇವರ ಒಂದು ಸೃಷ್ಟಿ ಅಂತಲೇ ಹೇಳ್ಬೋದು. ಆ ಒಂದು ಪಾರ್ವತಿಯ ಅಕ್ಕ ಗಂಗಾಮಾತೆ ಯಾವಾಗಲೂ ತಣ್ಣಗೆ ಇರ್ತಾಳೆ. ಹಾಗಾಗಿ ಏನು ಮಾಡ್ತಾರೆ, ಆ ಗರ್ಭವನ್ನು ಆ ಗಂಗಾಮಾತೆಯ ಮಡಿಲಿಗೆ ಹಾಕ್ತಾರೆ. ಆವಾಗ ಏನಾಗುತ್ತೆ, ಆಕೆ ಸಹ ಶಿವನ ಜಟೆಯಲ್ಲೇ ಇರ್ತಾಳೆ ಅಲ್ವಾ, ಅವಳನ್ನು ಸಹ ಬಂಧಿಸಿನೇ ಇಟ್ಕೊಂಡಿರ್ತಾನೆ. ಯಾಕಂದರೆ ಜಾಸ್ತಿ ನೀರಿನ ಪ್ರವಾಹ ಮಾಡೋಕ್ಕೆ ಬರಲ್ಲ, ಒಂಥರ ಈಶ್ವರ ಒಂಥರ ಆಣೆಕಟ್ಟು ಥರ ಇದು ಮಾಡಿರ್ತಾನೆ ಆ ಗಂಗಾಮಾತೆ. ಹಾಗಾಗಿ ಏನಾಗುತ್ತೆ, ಆ ಗಂಗಾಮಾತೆಯ ಗರ್ಭದಲ್ಲಿ ಜನಿಸಿದ್ರಿಂದ ಸಹ ಆತನಿಗೆ ಗಾಂಗೇಯ ಅಂತ ಸಹ ಕರೀತಾರೆ. ಆಮೇಲೆ ಸ್ಕಂದ ಅಂತಂದರೆ ತುಂಬ ಗಟ್ಟಿ ಶಕ್ತಿಯುತವಾಗಿರ್ತಕ್ಕಂಥವನು ಅಂತ ಅರ್ಥ. ಹೀಗೆ ಏನಾಗುತ್ತೆ, ಈ ಒಂದು ಸ್ಕಂದನ ಜನನ ಆಗುತ್ತೆ. ಅದು ಕೃತಿಕಾ ನಕ್ಷತ್ರದಲ್ಲಿ ಸ್ಕಂದನ ಜನನ ಆಗುತ್ತೆ. ಆಗ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥ ಕೃತಿಕೆಯರು 6 ಜನ, ಅವರು ಕೃತಿಕಾ ಮಾತೆಯರು ಎಲ್ಲರೂ ಅಯ್ಯೋ ನಮ್ಮ ನಕ್ಷತ್ರದಲ್ಲಿ ಸ್ಕಂದ ಹುಟ್ಟಿದ ಅಂತ ಎಲ್ಲರೂ ನನಗೆ ಮಗು ಬೇಕು, ನನಗೆ ಬೇಕು ಅಂತ ಅವರು. ಆಗ ಏನು ಮಾಡ್ತಾನೆ ಸ್ಕಂದ, ಎಲ್ಲರಿಗೂ ಮಾತೆಯ ಒಂದು ಅನುಭವ ಆಗಲಿ ಅಂತ 6 ಮಗು ಚಿಕ್ಕ ಮಗುವಾಗಿ ಅವರಿಗೆ ಲಭಿಸ್ತಾನೆ. ಅವರು ಎಲ್ಲ ತಮ್ಮ ಲೋಕದಲ್ಲಿ ಅವರವರೇ ಆತನ ಆಡಿಸ್ಕೊಂಡು ಹಾಡು ಹೇಳ್ಕೊಂಡು ಮಾಡಿಕೊಂಡು ಬೆಳೆಸ್ತಾ ಇರ್ತಾರೆ. ಆಗ ಪಾರ್ವತಿ ದೇವಿಗೆ ಗೊತ್ತಾಗಿ ಸ್ಕಂದನ ಜನನ ಆಗಿದೆ ಅಂತ ಹೋಗಿ ಆ ಕೃತಿಕಾ ಲೋಕಕ್ಕೆ ಹೋಗಿಬಿಟ್ಟು ಅಷ್ಟು ಮಕ್ಕಳನ್ನ ಒಂದೇ ಸರಿ ಬಾಚಿ ತಬ್ಕೊತಾಳೆ. ಆಗ 6 ಮುಖಗಳು ಒಂದೇ ದೇಹ ಆಗುತ್ತೆ. ನಾವು ಹಾಡಲು ಸಹ ಕೇಳಿದ್ದೀವಲ್ಲ, 6 ಮುಖಗಳ ಮುದ್ದು ಕಂದ ಅಂತ. ಹೀಗೆ ಸ್ಕಂದನ ಜನನ ಆಗುತ್ತೆ. ಇಡೀ ಬ್ರಹ್ಮಾಂಡಕ್ಕೆ ತಂದೆ ತಾಯಿಯಾಗಿರ್ತಕ್ಕಂಥವ್ರು ಶಿವಶಕ್ತಿಯರು ಸ್ಕಂದನ ತಂದೆ ತಾಯಿಯಾಗಿ ತುಂಬ ಸಂತೋಷದಿಂದ ಕಾಲ ಕಳೀತಾ ಇರ್ತಾರೆ. ಇನ್ನೇನು ಅವನ ಲಾಲನೆ ಪಾಲನೆಯಲ್ಲಿ ಪಾರ್ವತಿ ದೇವಿ. ಆ ನಂತರ ಏನಾಗುತ್ತೆ, ಅವನು 6 ವರ್ಷದವನಾಗ್ತಾನೆ. ನೀನು ಹುಟ್ಟಿರೋದು ಒಂದು ಒಳ್ಳೆಯ ಕೆಲಸಕ್ಕಾಗಿ, ನೀನು ತಾರಕಾಸುರನ ಸಂಹಾರಕ್ಕೆ ನೀನು ಹುಟ್ಟಿರೋದು ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಹೊರಡು, ನೀನು ದೇವತೆಗಳ ಒಂದು ಸೈನ್ಯ ಅದೆಲ್ಲ ಸಂಘಟನೆ ಮಾಡಿಬಿಟ್ಟು ಎಲ್ಲರನ್ನೂ ಸೇರಿ ನೀನು ತಾರಕಾಸುರನ ಸಂಹಾರ ಮಾಡೋಕ್ಕೆ ಅಣಿಯಾಗು ಅಂತ ಹೇಳ್ತಾನೆ. 6 ವರ್ಷದ ಮಗು ನಾವು ಎಲ್ಲಿಗಾದರೂ ಕಳಿಸ್ತೀವ, ಬಿಡ್ತೀವ, ಯಾವ ಸ್ಕೂಲಿಗೆ ಸೇರಿಸ್ಬೇಕು ಏನು ಅಂತ ಲಿಸ್ಟ್ ಮಾಡ್ತಾ ಇರ್ತೀವಿ.
ಅಲ್ಲಿ ಕಳಿಸ್ಬಾರ್ದು, ಇಲ್ಲಿ ಕಳಿಸ್ಬಾರ್ದು, ಅದು ಮುಟ್ಟಬಾರ್ದು, ಇದು ಮುಟ್ಟಬಾರ್ದು ಅಂತ. ಇಲ್ಲಿ ಪಾರ್ವತೀ ದೇವಿ ತನ್ನ ಸ್ಕಂದ ಹುಟ್ಟಿರೋದೇ ತಾರಕಾಸುರನ ಸಂಹಾರಕ್ಕಾಗಿ. ಹಾಗಾಗಿ ತನ್ನ ಶಕ್ತಿಯೆಲ್ಲ ಒಗ್ಗೂಡಿಸಿ ವೇಲಾಯುಧವನ್ನು ತಯಾರು ಮಾಡಿ ಕೊಡ್ತಾಳೆ ಸ್ಕಂದನಿಗೆ, ಕುಮಾರಸ್ವಾಮಿಗೆ. ಆಗ ಏನಾಗುತ್ತೆ, ಈ ಒಂದು ಎಲ್ಲರನ್ನೂ ಸೇರಿಸ್ತಾನೆ. ಪ್ರತಿಯೊಂದು ಇಂದ್ರ ದೇವತೆಗಳು, ಪ್ರತಿಯೊಂದು ಅಷ್ಟದಿಕ್ಪಾಲಕರು, ಪ್ರತಿಯೊಂದು ಗಣಗಳನ್ನು ಸೇರಿಸಿ ಅವರಿಗೆ ಎಲ್ಲ ಈತ ಸೇನಾಧಿಪತಿ ಆಗ್ತಾನೆ. ಸುಬ್ರಹ್ಮಣ್ಯ ಸೇನಾಧಿಪತಿಯನ್ನಾಗಿ ನೇಮಿಸ್ತಾರೆ ದೇವತೆಗಳು. ಹೀಗೆ ತಾರಕಾಸುರನಿಗೆ ಅಲ್ಲಿ ಶುರುವಾಯಿತು. ನಾನೇನೋ ಅಂದ್ಕೊಂಡಿದ್ದೆ ಈ ಶಿವನಿಗೆ ಎಲ್ಲಿ ಮದುವೆ ಆಗಬೇಕು, ಮಗು ಎಲ್ಲಿ ಹುಟ್ಟಬೇಕು ಅಂತ. ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಗಿ ಪಾರ್ವತೀ ದೇವಿ ಹುಟ್ಟುತ್ತಾಳೆ, ಹಾಗೆ ಸ್ಕಂದನ ಜನನ ಸಹನ ಆಗುತ್ತೆ. ಹೀಗಿರುವಾಗ ಇಲ್ಲಿ ಅನೇಕ ಆಯುಧಗಳನ್ನೆಲ್ಲ ಬಿಟ್ಟು ನೋಡಿ ತಾರಕಾಸುರನ ಸಂಹಾರ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಬಾಣಗಳನ್ನು, ಅವನು ಎಲ್ಲದಕ್ಕೂ ಅವನು ರಾಕ್ಷಸರಾದರೂ ಅವರು ದೇವತೆಗಳಿಂದ ವರ ಪಡ್ಕೊಂಡು ತುಂಬ ಶಕ್ತಿಶಾಲಿ ಇರ್ತಾರೆ. ಅವರಿಗೆ ಮನುಷ್ಯರಷ್ಟು ಯೋಚನೆ ಮಾಡೋಷ್ಟು ಬುದ್ಧಿ ಇಲ್ಲದೆ ಇರ್ಬೋದು, ಆದರೆ ಶಕ್ತಿ ಇರುತ್ತೆ. ಅವ್ರು ಏನು ಬೇಕಾದರೂ ವರ ಪಡ್ಕೊಳ್ಳೋವಷ್ಟು, ಎಷ್ಟು ವರ್ಷಗಳು ಬೇಕಾದರೂ ತಪಸ್ಸು ಮಾಡಿ ವರ ಪಡ್ಕೊಳ್ಳೋ ಶಕ್ತಿ ಆ ರಾಕ್ಷಸರಲ್ಲಿ ಇರುತ್ತೆ. ಹೀಗಿರುವಾಗ ಈ ತಾರಕಾಸುರನನ್ನು ಸಂಹಾರ ಮಾಡೋಕ್ಕೆ ಎಲ್ಲರೂ ಒಂದಾಗ್ತಾರೆ. ಈಶ್ವರ ಸಹನು ತನ್ನ ಮಗನಿಗೆ ಒಂದು ವಿದ್ಯೆಯನ್ನು ಹೇಳಿಕೊಟ್ಟು ಎಲ್ಲ ರೆಡಿ ಮಾಡ್ತಾನೆ. ಆಗ ತಾರಕಾಸುರನ ಎಷ್ಟೆಷ್ಟು ಕಡೆ ತನ್ನ ನವಿಲಿನ ವಾಹನವನ್ನು ಏರಿ ಎಲ್ಲ ಕಡೆ ಅವನನ್ನು ಸುತ್ತುವರೆದು ಮಾಡ್ತಾನೆ. ಆದರೆ ಇವನು ದೊಡ್ಡ ಬೆಟ್ಟದ ರೂಪದಲ್ಲಿ ಬೆಳೆದು ನಿಂತ್ಬಿಡ್ತಾನೆ ಈ ತಾರಕಾಸುರ. ಆಗ ಮಹಾದೇವ ಈಶ್ವರ ತನ್ನ ಪುಟ್ಟ ಮಗುವಿನ ಒಂದು ಕೈಯಿಂದ ಹಿಂಗೆ ಎತ್ತುತ್ತಾನೆ. ಎತ್ತಿಬಿಟ್ಟು ಆಗ ಕುಮಾರಸ್ವಾಮಿ ಸ್ಕಂದ ಎಂದ ಅವನನ್ನು ಮಧ್ಯದಲ್ಲಿ ಸೀಳ್ಬಿಡ್ತಾನೆ. ಆಗ ಏನಾಗುತ್ತೆ, ತಾರಕಾಸುರನ ಸಂಹಾರ ಆಗುತ್ತೆ. ಈಗ ಸ್ಕಂದ ಹುಟ್ಟಿದ್ದೇ ತಾರಕಾಸುರನ ಸಂಹಾರಕ್ಕಾಗಿ. ಸ್ಕಂದನ ಒಂದು ಜನನ ಆಗಿದ್ದು ಸಾರ್ಥಕ ಆಯಿತು. ಈ ಒಂದು ಮಗುವಿಂದನೇ ನನ್ನ ಸಂಹಾರ ಆಗಬೇಕು ಅಂತ ಇರುತ್ತಲ್ಲ, ಈಶ್ವರನ ಮಗುವಿಂದ. ಈ ಒಂದು ಕಥೆಯಲ್ಲಿ ಇಷ್ಟು ನಡೆಯುತ್ತೆ ಸ್ಕಂದ ಮಾತಾ ಇದರಲ್ಲಿ. ಹೀಗೆ ಈ ಒಂದು ಸ್ಕಂದನ ಜನನ ಆಯಿತು, ಸಂಹಾರನೂ ಆಯಿತು. ಆದರೆ ಈ ಸ್ಕಂದನ ಮಾತೆಯನ್ನು ಯಾವ ರೀತಿ ನಾವು ಧ್ಯಾನ ಮಾಡಬೇಕು, ಯಾವ ಚಕ್ರದಲ್ಲಿ ಧ್ಯಾನ ಮಾಡಬೇಕು, ಹಾಗೆ ಯಾವ ರೀತಿ ಅವತ್ತಿನ ಒಂದು ಪ್ರಸಾದ ಏನು, ಹಾಗೆ ಮಂತ್ರ. ಇಲ್ಲಿ ಸ್ಕಂದ ಮಾತೆಯ ಒಂದು ಮಂತ್ರ: ಸಿಂಹಾಸನಾಗತ ನಿತ್ಯ ಪದ್ಮಾಶ್ರಿತ ಕರಾಧ್ಯಯ ಶುಭಾದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಇಲ್ಲಿ ಸ್ಕಂದ ಮಾತೆಗೆ ಮೊಸರನ್ನವನ್ನು ನೈವೇದ್ಯ ಮಾಡ್ತೀವಿ. ಆಮೇಲೆ ದದ್ದೋಜನ ಅಂತ ಸಹ ಕರೀತಾರೆ. ಈ ಒಂದು ಇಲ್ಲಿ ತಾಯಿಯ ಒಂದು ಚಿತ್ರ ಹೇಗಿದೆ ಅಂದರೆ, ಮಡಿಲಲ್ಲಿ ಕುಮಾರಸ್ವಾಮಿಯನ್ನು ಕೂರಿಸ್ಕೊಂಡಿದ್ದಾಳೆ. ಹಾಗೆ ಎರಡು ಕೈಗಳಲ್ಲಿ ಕಮಲ ಇಟ್ಕೊಂಡಿದ್ದಾಳೆ. ಒಂದಲ್ಲಿ ಖಡ್ಗ, ಒಂದು ಕೈಯಲ್ಲಿ ಮಗು ಹಿಡ್ಕೊಂಡು, ಹಾಗೆ ಒಂದು ಅಭಯ ಹಸ್ತವನ್ನು ನಾವು ನೋಡ್ಬೋದು. ಸಿಂಹದ ಮೇಲೆ ಕೂತಿದ್ದಾಳೆ. ಇಲ್ಲಿ ನಾವು ವಿಶುದ್ಧಿ ಚಕ್ರವನ್ನು ಜಾಗೃತಿ ಮಾಡ್ಕೊಳ್ಳೋಕ್ಕೆ ವಿಶುದ್ಧಿ ಚಕ್ರದಲ್ಲಿ ನಾವು ಆ ತಾಯಿಯನ್ನು ಆವಾಹನೆ ಮಾಡಿಕೊಂಡು ಆ ಒಂದು ಜಪ ಆಗಲಿ, ಆ ಒಂದು ಧ್ಯಾನ, ಒಂದು ಕಡೆ ಆ ತಾಯಿಯ ಚಿತ್ರ, ಇನ್ನೊಂದು ಕಡೆ ಒಂದು ಮಂತ್ರ ಜಪ ಮಾಡ್ತಾ ನಾವು ಈ ಒಂದು ಸ್ಕಂದ ಮಾತೆಯ ಪೂಜೆ ಮಾಡ್ಬೋದು ವೀಕ್ಷಕರು. ಹಾಗೆ ಯಥಾ ರೀತಿ ಮೊಸರನ್ನದ ಜೊತೆಗೆ ಕೋಸಂಬರಿ ಮತ್ತು ಪಾನಕ ಅಂತೂ ನಾವು ನೈವೇದ್ಯ ಮಾಡೇ ಮಾಡ್ತೀವಿ. ಹಾಗೆ ಪ್ರತಿ ದಿನಗಳಲ್ಲೂ ಶಮಿ ವೃಕ್ಷದ ಪೂಜೆ ಇರುತ್ತೆ ವೀಕ್ಷಕರೇ ನಮ್ಮ ಕಡೆ. ಅದ್ರ ಬಗ್ಗೆಯೂ ಸಹ ನಾನು ವಿಡಿಯೋ ಮಾಡ್ತೀನಿ. ಆದರೆ ಸ್ಕಂದ ಮಾತೆ ಅಷ್ಟೋತ್ತರ, ಪ್ರತಿಯೊಂದು ಅಷ್ಟೋತ್ತರಗಳನ್ನು ನಾನು ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಬಿಡ್ತಾಯಿದ್ದೀನಿ ವೀಕ್ಷಕರೇ. ನೋಡಿ ಅದ್ರ ಪ್ರಕಾರನೇ ಎಲ್ಲರೂ ಅಷ್ಟೋತ್ತರಗಳನ್ನು ಆದಷ್ಟು ಕುಂಕುಮಾರ್ಚನೆಯನ್ನು ಮಾಡೋಣ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು, ಹಾಗೆ ದೇವಿ ಖಡ್ಗಮಾಲ, ಸೌಂದರ್ಯ ಲಹರಿ ಇವೆಲ್ಲವನ್ನು ಮಾಡ್ತಾ ನಾವು ಪೂಜೆ ಮಾಡಿ ನವರಾತ್ರಿಯನ್ನು ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಈ ನವರಾತ್ರಿ ದೇವಿಯ ಒಂದು ಆಚರಣೆಯನ್ನು
ನಾವು ಸಹ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸ್ಕಂದ ಮಾತೆಯ ಬಗ್ಗೆ ನನಗೆ ಗೊತ್ತಿರೋ ಇಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ ವೀಕ್ಷಕರೇ. ಮತ್ತು ಮುಂದಿನ ಕಾತ್ಯಾಯಿನಿಯರ ರೂಪದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.